ನನ್ನ ಈ ಒಂದು ವಿಡಿಯೋಗೆ 100 ಕಮೆಂಟ್ಸ್ ಸಿಕ್ಕಿದ್ರೆ ನಾನು ಅವರಿಗೆ ಒಂದು ಗಿಫ್ಟ್ ಕೊಡು ಅಂತಿದ್ದೀನಿ. ಅದು ಯಾವ ಗಿಫ್ಟ್ ಅಂತ ಹೇಳಿದ್ರೆ ಈ ಒಂದು ಡ್ರೋನ್ ಕೊಡ್ತಿದ್ದೀನಿ. ಹಾಯ್ ಹಲೋ, ನಾನು ನಿಮ್ಮ K12 ಮಾಸ್ಕ್ ರೈಡರ್. ಇವತ್ತು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಮ್ಮನೇಲಿ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನನ್ನ ಲಡಾಖ್ ರೈಡ್ ಎಕ್ಸ್ಪೀರಿಯನ್ಸ್ ಹಾಗೂ ಬಜೆಟ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಖರ್ಚುಗಳನ್ನ 3 ಟೈಪಲ್ಲಿ ಇಟ್ಟಿದ್ದೀನಿ. ಒಂದು ಪೆಟ್ರೋಲಿಗೆ ಎಷ್ಟಾಯಿತು, ರೂಮಿಗೆ ಎಷ್ಟಾಯಿತು, ಆಮೇಲೆ ಫುಡ್ಡಿಗೆ ಎಷ್ಟಾಯಿತು. ಈ ಥರ 3 ಟೈಪಾಗಿ ಮಾಡಿದ್ದೀನಿ ಖರ್ಚುಗಳನ್ನ. ಟೋಟಲಾಗಿ ಎಷ್ಟು ಅಮೌಂಟ್ ಅಂತ ಒಂದೇ ಸಲ ಆಮೇಲೆ ಹೇಳ್ತೀನಿ. ಬನ್ನಿ ವಿಡಿಯೋದಲ್ಲಿ ಹೋಗುವ. ಈ ಒಂದು ಲಡಾಖ್ ರೈಡಲ್ಲಿ ನನಗಾದ ಅನುಭವ ಅಂತ ಹೇಳಿದ್ರೆ, ನಾನು ಹೋಗಿದ್ದು ಸೋಲೋ ರೈಡ್. ಸೋಲೋ ರೈಡ್ ಹೋಗಿ ಬರೋದು ತುಂಬ ಕಷ್ಟನೇ. ಎಷ್ಟು ಕಷ್ಟ ಅಂತ ಹೇಳಿದ್ರೆ, ನಮಗೆ ಏನೇ ಒಂದು ಪ್ರಾಬ್ಲಮ್ ಆದರೂ ಅದನ್ನ ಫೇಸ್ ಮಾಡೋಕ್ಕೆ ನಾವೇ ಇರಬೇಕು. ನಮಗೆ ಯಾರು ಕೂಡ ಇರೋದಿಲ್ಲ ಅಲ್ಲಿ ಸಪೋರ್ಟಿಗೆ. ಏನೇ ಪ್ರಾಬ್ಲಮ್ ಆದರೂ ಅದನ್ನ ಫೇಸ್ ಮಾಡೋಕ್ಕಿರೋ ಧೈರ್ಯ ಇರಬೇಕು. ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡೋಕ್ಕೆ ಒಂದು ಧೈರ್ಯ ಸಿಕ್ಕಿದ್ರೆ ಸೋಲೋ ರೈಡ್ ಇಸ್ ದ ಬೆಸ್ಟ್ ರೈಡ್ ಅಂತಲೇ ಹೇಳ್ತೀನಿ ನನ್ನ ಅನುಭವದಲ್ಲಿ. ಈ ರೈಡಲ್ಲಿ ನಾನು ಸುಮಾರು ಕಲ್ತ್ಬಿಟ್ಟಿದ್ದೀನಿ. ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅದು ಹೇಗೆ ಸಾಲ್ವ್ ಮಾಡಬೇಕು, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಮುಂದೆ ಹೋಗೋದು. ಆ ರೈಡಲ್ಲಿ ನಮಗೆ ಎಷ್ಟು ಕಷ್ಟ ಸಿಗುತ್ತದೋ ಅಷ್ಟೇ ಸುಖನೂ ಇರುತ್ತೆ. ಸುಮಾರು ಹೊಸ ಜನಗಳು ಸಿಗ್ತಾರೆ, ಹೊಸ ಜಾಗಗಳು, ಹೊಸ ಭಾಷೆಗಳು ಎಲ್ಲನೂ ಕೂಡ ಫೇಸ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಕರ್ನಾಟಕ ಬಿಟ್ಟು ಮೇಲೆ ಹೋದರೆ ಆಲ್ಮೋಸ್ಟ್ ಹಿಂದಿ ಸ್ವಲ್ಪ ಗೊತ್ತಿದ್ದರೆ ಎಲ್ಲ ಮ್ಯಾನೇಜ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಮತ್ತು ಸುಮಾರು ಒಳ್ಳೊಳ್ಳೆ ಜನಗಳು ಇರ್ತಾರೆ. ನಾವು ಮೇಲೆ ಹೋದಂಗೆ ರಾಜಸ್ಥಾನ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೆ ಮಹಾರಾಷ್ಟ್ರ ಕಡೆ ಹೋಗುವಾಗ ಸ್ವಲ್ಪ ಹೆದರಿಕೆಲ್ಲ ಇರುತ್ತೆ. ಸೋಲೋ ರೈಡ್ ಮಾಡ್ತಿದ್ದೀವಿ, ಹೇಗಿರುತ್ತೆ, ಎಂಥ ಕತೆ ಅಂತೆಲ್ಲ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಏನೂ ಕೂಡ ಇಲ್ಲ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಲ್ಲಿ ಜನಗಳು. ನಮಗೆ ಸೋಲೋ ರೈಡ್ ಅಂತೆಲ್ಲ ಹೇಳೋದು ನೋಡೋದಾಗಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕ್ಯಾರಿಂಗ್ ಇರ್ತಾರೆ. ಸುಮಾರು ಕಡೆಗಳಿದೆ ನನಗೆ ನೀರು, ಬಿಸ್ಕೆಟ್ ಈ ಥರ ಎಲ್ಲ ಆಫರ್ ಮಾಡಿದ್ದಾರೆ. ನಾವು ಹೆದರ್ಕೊಳ್ಳೋದಷ್ಟೇ. ಮೇಲೆ ಹೋಗ್ತಿದ್ದೀವಿ, ಗೊತ್ತಿರೋದಿರೋ ಊರು, ಹೇಗಿರುತ್ತೆ ಹಾಗೆಲ್ಲ ಹೆದರ್ಕೊಳ್ತೀವಿ ಅಷ್ಟೇ. ಬಟ್ ಆ ಥರ ಯಾವುದೇನೂ ಇಲ್ಲ, ತುಂಬ ಚೆನ್ನಾಗಿ ಎಲ್ಲ ಜನಗಳು ಟ್ರೀಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದು 2 ದಿನ ಹೆದರಿಕಿತ್ತು. ಸೋಲೋ ಹೋಗ್ತಿದ್ದೀವಿ, ಏನಾದರೂ ಪ್ರಾಬ್ಲಮ್ ಬರೋದು ಹೇಗೆ ಫೇಸ್ ಮಾಡೋದು ಹಾಗೆಲ್ಲ ಹೆದರಿಕಿತ್ತು. ಬಟ್ ಏನೂ ಕೂಡ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು ಸೋಲೋ ರೈಡ್. ಯಾರೂ ಕೂಡ ಈ ಥರ ನನ್ನ ಪ್ರಕಾರದ ರೈಡರ್ಸ್ನ ಆ ಥರ ಅಟ್ಯಾಕ್ ಮಾಡೋದಾಗಲಿ, ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು ತಡೆಯೋದು, ಪಿಕ್ ಪಾಕೆಟ್ ಮಾಡೋದು, ಈ ಥರದ್ದೆಲ್ಲ ಸುಮಾರು ಕೇಳಿದ್ದೀನಿ. ಬಟ್ ನಾನು ರೈಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಥರದ್ದೆಲ್ಲ ಮೈಂಡಲ್ಲಿ ಇತ್ತು. ಈ ಥರ ಸೀನ್ಸ್ ಎಲ್ಲ ಬರ್ಬೋದು, ಏನು ಎಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತೆಲ್ಲ ಇತ್ತು. ಬಟ್ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮೇಲೆ ಹೋದಂಗೆ ಸೇಫ್ಟಿ ಇಲ್ಲ ಅಂತ ಯಾರೂ ಕೂಡ ತಿಳ್ಕೊಳ್ಳೋಂಗಿಲ್ಲ. ಫುಲ್ ಸೇಫ್ಟಿಯಲ್ಲಿ ಹೋಗ್ಬೋದು. ಯಾರೂ ಕೂಡ ಆ ಥರ ಮೈಂಡ್ಸೆಟ್ ಅವರು ಇಲ್ಲ. ಇಲ್ಲೋ ಏನೋ ದೂರದಲ್ಲಿ ಇರ್ಬೋದೇನೋ, ಅದು ನಮ್ಮ ಟೈಮ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಹಂಗೆ ಎದುರ್ಕೊಂಡು ಹೋಗಬೇಕು ಅಂತಿಲ್ಲ. ಸೋಲೋ ರೈಡು ಮಾಡೋಕ್ಕೆ ತುಂಬ ಜನ ಹೆದರ್ಕೊಳ್ತಾರೆ. ಆ ಥರ ಅನುಭವ ಆ ಥರ ಹೆದರಿಕೆ ಏನು ಬೇಡ. ಆರಾಮಾಗಿ ಸೋಲೋ ರೈಡ್ ಮಾಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ನನ್ನ ಅನುಭವ ಹೇಳಬೇಕು ಅಂತ ಹೇಳಿದ್ರೆ ಸೋಲೋ ರೈಡ್ ಇಸ್ ದ ಬೆಸ್ಟ್ ರೈಡ್ ಅಂತ ಹೇಳ್ತೀನಿ. ಮತ್ತು ರೂಟ್ ನಾನು ಹೋಗಿದ್ದು ಕರ್ನಾಟಕದಿಂದ ಹಿಂಗೆ ಹೋಗ್ಬೇಕು, ತುಮಕೂರು ಕಡೆಯಿಂದ ಹಂಗೆ ಹೋಗಿ ಯಾವುದು ವಿಜಯಪುರ, ಸೋಲಾಪುರ, ಮಹಾರಾಷ್ಟ್ರ ಹೋದೆ. ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಹೋದೆ. ಮಧ್ಯಪ್ರದೇಶದಿಂದ ರಾಜಸ್ಥಾನದಿಂದ ಹರಿಯಾಣದಿಂದ ಪಂಜಾಬಿಂದ ಹಿಮಾಚಲ್ ಪ್ರದೇಶದಿಂದ ಲೇ ಲಡಾಖ್ ಹೋಗಿದ್ದೆ. ಅದು ರಿಟರ್ನ್ ಬರಬೇಕು ಅಂತ ಹೇಳಿದ್ರೆ ಜಮ್ಮು ಲಡಾಖಿಂದ ಜಮ್ಮು ಕಾಶ್ಮೀರಿಂದ ಸೇಮ್ ರೂಟ್. ಜಮ್ಮು ಕಾಶ್ಮೀರ ಪಂಜಾಬಿಂದ ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಈ ಥರ ಸೇಮ್ ರೂಟೇ ತಗೊಂಡಿರೋದು. ದೊಡ್ಡ ಚೇಂಜಸ್ ಏನು ರೂಟ್ ತಗೊಂಡಿಲ್ಲ, ಒಂದೇ ಚೇಂಜಸ್. ಹೋಗುವಾಗ ಹಿಮಾಚಲ್ ಪ್ರದೇಶದಿಂದ ಮೇಲೆ ಹೋದೆ, ಇಳಿಯುವಾಗ ಜಮ್ಮು ಕಡೆಯಿಂದ ಕೆಳಗಿರುತ್ತೆ. ನನ್ನ ಪ್ರಕಾರ ಜಮ್ಮು ಕಡೆಯಿಂದ ಮೇಲೆಗೆ ಹೋಗಿ ಇಳಿಯುವಾಗ ಹಿಮಾಚಲ್ ಪ್ರದೇಶ ಕಡೆಯಿಂದ, ಮನಾಲಿ ಕಡೆಯಿಂದ ಕೆಳಗೆ ಇಳಿಬೇಕಿತ್ತು. ನನ್ನ ರೂಟ್ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಹಾಗೆ. ಹೋಯ್ತಾ ಯಾವುದೋ ಒಂದು ಬೈಕ್ ರೈಡರ್ಸ್ ಹೀಗೆ ಸಿಕ್ಕಿ ಮಾತಾಡುವಾಗ ಅವ್ರು ಹೇಳಿದ್ರು, ಈ ಥರದ ರೂಟ್ ತಗೊಳ್ಳಿ, ಇದು ಚೆನ್ನಾಗಿರುತ್ತೆ ಹಾಗೆ ಅಂತ. ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ. ಹಾಗೆ ಹೋಗ್ಬಾರ್ದಿತ್ತು. ಯಾಕೆಂತಂದರೆ ಈ ಹೈ ಆ್ಯಟಿಟ್ಯೂಡ್ ಪ್ಲೇಸ್ ಅಂತ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇತ್ತು. ಅದ್ರದ್ದು ಎಫೆಕ್ಟ್ ತುಂಬಾ ಆಯಿತು ಆ ಕಡೆಯಿಂದ ಹೋಗಿ. ಯಾಕಂದರೆ ಜಿಂಗ್ ಬಾರ್, ಜೋಜಿರ್ ಕಡೆಯಿಂದ, ಮನಾಲಿ ಕಡೆಯಿಂದ ಬರಬೇಕಾದ್ರೆ ಆ ರೂಟೆಲ್ಲ ಸಿಗುತ್ತೆ. ತುಂಬ ಹೈಯಲ್ಲಿರುತ್ತೆ ಆ್ಯಟಿಟ್ಯೂಡ್. ಹೇಗಿರುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ. ಅದು ನನಗೆ ಬಾಡಿಗೆ ಸೆಟ್ ಆಗೋಕ್ಕೆ ಆಗಿಲ್ಲ. ಆ ಥರ ಹೆಲ್ತ್ ಇಶ್ಯೂಸ್ ತುಂಬ ಆಯಿತು. ಆಕ್ಸಿಜನ್ ಪ್ರಾಬ್ಲಮ್ ಎಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಆ್ಯಕ್ಚುಲಿ ಈ ರೋಡ್ ಹೋಗಿದ್ರೆ ಇದು ಹೇಗೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಕಡೆಯಿಂದ ಲೇ ಲಡಾಖ್ ಹೋದರೆ ನಮ್ಮ ಬಾಡಿ ಆಟೋಮೆಟಿಕ್ ಸೆಟ್ ಆಗಿಬಿಡುತ್ತೆ ವೆದರಿಗೆ, ಆ ಕ್ಲೈಮೇಟಿಗೆ, ಆ ಆ್ಯಟಿಟ್ಯೂಡ್ ಲೆವೆಲಿಗೆ. ಯಾಕೆಂದರೆ ಒಂದು ಹೈ ಬರುತ್ತೆ ಮತ್ತು ಡೌನ್ ಬರುತ್ತೆ, ಹೈ ಬರುತ್ತೆ
ನಮ್ಮ ಬಾಡಿನ ಹಾಗೆ ಸೆಟ್ ಮಾಡ್ಕೊಂಡು ಹೋಗುತ್ತೆ. ಆ್ಯಕ್ಚುಲಿ ನಾನು ಸುಮಾರು ವೀಡಿಯೋದಲ್ಲಿ ನೋಡಿದ್ದೆ, ಅದೇ ಪ್ಲ್ಯಾನಲ್ಲಿ ಇದೆ. ಅದು ಯಾಕೆ ನಾನು ಆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾವತ್ತು ಏನಾದ್ರು ಪ್ಲ್ಯಾನ್ ಮಾಡಿದ್ರು ನೀವು ಒಂದು ಒಳ್ಳೆಯ ಪ್ಲ್ಯಾನ್ ತಗೊಂಡು ಡಿಸೈಡ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಆ ಪ್ಲ್ಯಾನ್ ಇನ್ನೊಬ್ಬರ ಮಾತು ಕೇಳಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಕಲಿತೆ ಈ ರೈಡಲ್ಲಿ. ಅದೊಂದು ತುಂಬ ಅಡ್ವರ್ಟ್ ಮಾಡಿಕೊಂಡೆ. ಅದೊಂದು ಬಿಟ್ಟರೆ ಬೇರೆ ಇನ್ನು ಯಾವುದು ಪ್ರಾಬ್ಲಮ್ ಆಗಿಲ್ಲ. ಅಂದರೆ ದೊಡ್ಡ ಪ್ರಾಬ್ಲಮ್ಮೇ ಅದು, ಹೆಲ್ತ್ ಇಶ್ಯೂ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ಮೇ. ನಮ್ಮ ರೈಡ್ ಫುಲ್ ನಾವು ಹೇಳಿದಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟೆ, ಅದು ಒಬ್ಬನೇ ಅಲ್ವಾ, ತುಂಬ ಕಷ್ಟಪಟ್ಟೆ. ಆ ಥರ ನೀವು ಆಲ್ರೆಡಿ ನೀವು ಒಂದು ಪ್ಲ್ಯಾನು ಎಲ್ಲೋ ಒಂದು ರೈಡ್ ಹೋಗೋಕ್ಕೆ ಸುಮಾರು ನೀವು ವೀಡಿಯೋಸ್ ಅದು ಇದ್ರಲ್ಲಿ ನೋಡಿ ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತೀರ. ಅದನ್ನ ಹಾಗೇ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಯಾರಾದರೂ ಒಬ್ಬರು ಈ ಥರ ಒಂದು ಸಜೆಷನ್ ಕೊಟ್ಟರೆ ಅದು ಯಾವ್ದನ್ನ ತಗೊಳ್ಳೋಕೆ ಹೋಗಬೇಡಿ. ನೀವು ಏನು ಪ್ಲ್ಯಾನ್ ಮಾಡಿರ್ತೀರ, ಅದು ಎಷ್ಟೋ ದಿನ ಕೂತು ನೀವು ಪ್ಲ್ಯಾನ್ ಮಾಡಿರ್ತೀರ, ಅದೇ ಪ್ಲ್ಯಾನ್ನೇ ಮುಂದುವರಿಸಿ. ಇನ್ನೊಬ್ರು ಮಾತು ಕೇಳ್ಬಿಟ್ಟು ಅದು ಲಾಸ್ಟ್ ಮೊಮೆಂಟ್ಗೆ ಚೇಂಜ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಇದೊಂದು ಟಿಪ್ಸ್ ನಿಮಗೆ. ಓಕೆ, ಇದರಲ್ಲಿ ನಾನು ಟೋಟಲಾಗಿ 17 ಡೇಸ್ ತಗೊಂಡೆ ಈ ಟ್ರಿಪ್ಪಿಗೆ. ಅದರಲ್ಲಿ ನನಗೆ 7000 ಕಿಲೋಮೀಟ್ರ್ ನಾನು ತೊಗೊಂಡಿದ್ದೀನಿ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋಕ್ಕೆ. ಮತ್ತು ಇದರಲ್ಲಿ ಬೈಕಿಗೆ ಸಂಬಂಧಪಟ್ಟಂತೆ ಯಾವುದೇ ಆಕ್ಸೆಸರೀಸ್ ಆಗಲಿ, ಟೈರ್ಸ್ ಆಗಲಿ, ಸರ್ವಿಸ್ ಕಾಸ್ಟ್ ಆಗಲಿ ಯಾವುದು ಕೂಡ ನಾನು ಸೇರಿಸಿಲ್ಲ. ಬರೀ ನನಗೆ ಹೋಗೋಕ್ಕಿರೋ ರೈಡಿಗಿರೋದು ಫುಡ್ಡಿಗೆ ಎಷ್ಟು ಕಾಸ್ಟ್ ಆಗಿದೆ, ಮತ್ತು ರೂಮ್ಸಿಗೆ ಎಷ್ಟಾಗಿದೆ, ಪೆಟ್ರೋಲ್ಗೆ ಎಷ್ಟಾಗಿದೆ, ಇಷ್ಟು ಮಾತ್ರ ನಾನು ಈ ಒಂದು ರೈಡ್ ಬಜೆಟಲ್ಲಿ ಹಾಕಿದ್ದೀನಿ. ಈ ಒಂದು ರೈಡಲ್ಲಿ ನನಗೆ ಫುಡ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿದ್ರೆ 10,697 ರೂಪಾಯಿ ಫುಡ್ ಕಾಸ್ಟ್ ಆಗಿದೆ. ಇದರಲ್ಲಿ ನನಗೆ ಟೀ, ಕಾಫಿ, ನೀರು ಈ ಥರ ಎಲ್ಲ ಕಂಪ್ಲೀಟಾಗಿ 17 ಡೇಸಲ್ಲಿ ನನಗೆ ಅದು ಫುಡ್ ಕಾಸ್ಟ್ ಇತ್ತು. ಇಷ್ಟಾಗಿದೆ, 10,697 ರೂಪಾಯಿ ಆಗಿದೆ ಫುಡ್ ಕಾಸ್ಟ್ ನನಗೆ ಒಬ್ಬನಿಗೆ 17 ದಿನಕ್ಕೆ. ಪೆಟ್ರೋಲ್ ಕಾಸ್ಟ್ 19,499. ಇದು 17 ದಿನಕ್ಕೆ ನನಗೆ 7,000 ಕಿಲೋಮೀಟ್ರ್, 7,000 ಮೇಲೆ ಹೋಗಿದೆ, 6,900 ಚಿಲ್ಲರೆಯನ್ನು ಕಿಲೋಮೀಟ್ರ್ ಬರುತ್ತೆ. ಇದಕ್ಕೆ ನನಗೆ ಪೆಟ್ರೋಲ್ ಕಾಸ್ಟ್ ಆಗಿದ್ದು 19,499 ರೂಪಾಯಿ ಆಗಿದೆ ಪೆಟ್ರೋಲ್ ಕಾಸ್ಟ್. ರೂಮಿಗೆ 17,300 ರೂಪಾಯಿ ಆಗಿದೆ. ಅದು ಲಡಾಖಿಂದ ಒಂದು ಪಾಸಿಗೆ 500 ಆಗಿದೆ. ಕರದೊಂಗ್ಲ ಹೋಗೋಕ್ಕಿರೋ ಒಂದು ಪಾಸ್ ತಗೊಳ್ಳೋಕ್ಕೆ ಅದಕ್ಕೆ ಒಂದು 500 ಆಗಿದೆ. ಅದು ಬಿಟ್ಟರೆ ಇನ್ನು ಚಿಕ್ಕ ಚಿಕ್ಕ ಪರ್ಮಿಟ್ಗಳು ಒಂದೊಂದು ಕಡೆ 50, 100 ಈ ಥರ ಒಂದು ಪರ್ಮಿಟ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಒಂದು 500 ಅಂತ ಹಾಕ್ಕೊಂಡ್ರೆ 1,000 ರುಪೀಸ್. ಟೋಟಲ್ ಪಾಸಿಗೆ ಈ ಥರ ಪರ್ಮಿಟಿಗೋಸ್ಕರ 1,000 ರೂಪಾಯಿ. ಈ ಥರ ಎಲ್ಲ ಆಗಿ ನನಗೆ ಲಡಾಖಿಗೆ ಹೋಗಿ ರಿಟರ್ನ್ ಮನೆಗಂಟ ಬೈಕಲ್ಲಿ ಹೋಗಿ ಬೈಕಲ್ಲೇ ಬರೋಕ್ಕೆ ಸೋಲೋ ರೈಡಿಗೆ ನನಗೆ ತಗೊಂಡಿದ್ದ ಅಮೌಂಟ್ ಟೋಟಲ್ 48,496 ರೂಪಾಯಿ ಆಗಿದೆ. ಇದು ನನಗೆ ಒಬ್ಬನಿಗೆ ಆಗಿದ್ದು. ಇದು ಜಾಸ್ತಿನೂ ಆಗಿರ್ಬೋದು 17 ದಿನಕ್ಕೆ, ಅದು ಕಮ್ಮಿನೂ ಆಗಿರ್ಬೋದು. ಅದು ಅವರವರ ಪರ್ಸನಾಲಿಟಿಗೆ ಸಂಬಂಧಪಟ್ಟಾಗಿರುತ್ತೆ. ಒಬ್ಬೊಬ್ಬರು ತುಂಬ ಇನ್ನೂ ಹೈಫೈಯಾಗಿ ಖರ್ಚು ಮಾಡಿ ಹೋಗಿ ಬರೋರು ಇರ್ತಾರೆ, ತುಂಬ ಇನ್ನೂ ಇದಕ್ಕೂ ಕಮ್ಮಿ ದುಡ್ಡಲ್ಲಿ ಹೋಗಿ ಬರೋರು ಇರ್ತಾರೆ. ನಾನು ನನ್ನ ಕಂಫರ್ಟಬಲಿಗೆ ತಕ್ಕಂತೆ ನಾನು ಹೋಗಿ ಬಂದ ಅಮೌಂಟ್ ಈ ಥರ ಆಗಿದೆ. ಇದರಲ್ಲಿ ನಾನು ಆಗಲೇ ಹೇಳಿದ್ದೀನಿ, ಬೈಕ್ ಆಕ್ಸೆಸರೀಸ್, ನನ್ನ ಥಿಂಗ್ಸ್ ಆಗಲಿ, ನನ್ನ ಪರ್ಸ್ನಲಾಗಿ ನಾನು ಪರ್ಚೇಸ್ ಮಾಡಿದಾಗಲಿ ಯಾವುದು ಕೂಡ ಇದರಲ್ಲಿ ಸೇರಿಸಿಲ್ಲ. ಬರೀ ನಾನು ರೈಡಿಗೋಸ್ಕರ ಹೋಗೋಕ್ಕೆ ತಗೊಂಡಿದ್ದು, ಫುಡ್ಡಿಗೆ ತಗೊಂಡಿರೋ ಅಮೌಂಟ್, ಪೆಟ್ರೋಲಿಗೆ ತಗೊಂಡಿರೋ ಅಮೌಂಟ್, ಆಮೇಲೆ ಫುಡ್ ಬಿಟ್ಟರೆ ರೂಮ್, ಇದು 3ಕ್ಕೆ ಖರ್ಚು ಮಾಡಿರೋ ಅಮೌಂಟ್ ಮಾತ್ರ ನನಗೆ ತೋರಿಸಿದ್ದೀನಿ. ಎಕ್ಸ್ಟ್ರಾ ಖರ್ಚು ನಮ್ಮ ಪರ್ಸ್ನಲ್ಲಿ ಯಾವುದೇ ಇರಲಿ ಇದರಲ್ಲಿ ನಾನು ಆ್ಯಡ್ ಮಾಡಲಿಲ್ಲ. ಹೋಗಿ ಬರೋಂಥ ಫೀಲೇ ಬೇರೆ, ಸೋಲೋ ರೈಡ್ ಮಜಾನೇ ಬೇರೆ ಥರ ಇತ್ತು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಈ ರೈಡ್ನ. ಆಲ್ರೆಡಿ ನೀವು ಲಡಾಖ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಧೈರ್ಯವಾಗಿ ಹೋಗಿ ಬನ್ನಿ. ಏನು ಕೂಡ ಇದರಂಗೆಲ್ಲ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ಹೋಗಿ. ಅದು ಸೇಫ್ಟಿ ಮೇಯ್ನಾಗಿ ನೋಡ್ಕೊಳ್ಳಿ. ಒಂದು ಒಳ್ಳೆ ಹೆಲ್ಮೆಟ್, ಒಂದು ರೈಡಿಂಗ್ ಗೇರ್ಸ್, ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಬೇರೆ ಇನ್ನೇನು ತೊಂದರೆ ಇಲ್ಲ. ಇನ್ನೊಬ್ಬರು ಬೇಕು, ಯಾರೋ ಒಬ್ಬರು ಬೇಕು ಜೊತೆಗಿದ್ದರೆ ಹೋಗೋದು, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ. ಆ ಥರ ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯೊಂದು ರೈಡಿಂಗ್ ಜಾಕೆಟ್ ಸೆಟ್ ತಗೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರಿ. ಯಾರನ್ನೂ ನೋಡೋಕೆ ಹೋಗಬೇಡಿ, ಯಾರನ್ನ ಕಾಯೋಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಏನು ಖುಷಿ ಬರುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಹೇಳಿ, ಅಷ್ಟೇ ಇರೋದು ಲೈಫ್. ನನ್ನ ಈ ಒಂದು ವೀಡಿಯೋಗೆ 100 ಕಮೆಂಟ್ಸ್ ಸಿಕ್ಕಿದ್ರೆ ನಾನು ಅವರಿಗೆ ಒಂದು ಗಿಫ್ಟ್ ಕೊಡುವಂತಿದ್ದೀನಿ. ಅದು ಯಾವ ಗಿಫ್ಟ್ ಅಂತ ಹೇಳಿದ್ರೆ, ಈ ಒಂದು ಡ್ರೋನ್ ಕೊಡ್ತಿದ್ದೀನಿ. 100 ಕಮೆಂಟ್ಸ್ ಆಗಿರ್ಬೇಕು ನನಗೆ ಈ ಒಂದು ವೀಡಿಯೋಗೆ. 100 ಕಮೆಂಟ್ಸ್ ಬಂದರೆ ಈ ಡ್ರೋನ್ ಚೀಟಿ ಮುಖಾಂತರ 100 ಕಮೆಂಟ್ಸ್ ಹೆಸರು ಬರೆದು ಚೀಟಿ ತೆಗಿತೀನಿ. ಅದು ಒಂದು ವೀಡಿಯೋ ಮಾಡ್ತೀರಿ. ಅದರಲ್ಲಿ ಯಾರಿಗೆ ಬರ್ತದೆ ಅವರಿಗೆ ಅವರ ಅಡ್ರೆಸ್ಸಿಗೆ ನಾನು ಈ ಒಂದು ಡ್ರೋನ್ನ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.